ದಸರಾದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರು ಭಾಗಿಯಾಗಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ನಾಗಲಕ್ಷ್ಮಿ ಚೌಧರಿ ಇದ್ದಾರೆ. ಮೇಡಮ್, ಒಂದ್ ಕಡೆ ಮಹಿಳೆಯರು ವಾಕತನ ಆಗ್ತಾ ಇದೆ, ಮತ್ತೊಂದ್ ಕಡೆ ಮೈಸೂರು ಪರಂಪರೆನ ಸಾರೋ ದೃಷ್ಟಿಯಿಂದ ನೀವು ಸಹ ಭಾಗಿಯಾಗಿದ್ದೀರಾ. ಏನ್ ಹೇಳ್ತೀರಿ ಮೇಡಮ್ ಅಂತ? ಇದು ಮೈಸೂರಿನ ಜಿಲ್ಲಾ ಅಧಿಕಾರಿಗಳ ಒಂದು ಕಾರ್ಯಕ್ರಮ. ಇದು ಇಲ್ಲಿ ಇಡೀ ನಾಡಿನ ಹೆಣ್ಣು ಮಕ್ಕಳಿಗೆ ಒಂದು ಸಂದೇಶ. ಅಂದ್ರೆ ಸೀರೆಯನ್ನ ಉಟ್ಕೊಂಡಿರೋ ಒಂದು ತಾಯಿ, ಒಂದು ಮಹಿಳೆ, ಒಂದು ಹೆಣ್ಣು ಮಗಳು ಬರೀ ಮನೆಗೆ ಅಥವಾ ಅಡಿಗೆ ಮನೆಗೆ ಸೀಮಿತ ಅಲ್ಲ. ತಾಯಿ ಬರೀ ತೊಟ್ಲನ್ನ ತೂಗೋಳಲ್ಲ, ಜಗವನ್ನು ಸಹ ಆಳ್ತಾಳೆ. ಹಾಗಾಗಿ ಹೆಣ್ಣು ಹೊರಗಡೆ ಬರಬೇಕು ಅನ್ನೋದು ಈ ಸೀರೆಯ, ಅದು ಮೈಸೂರು ರೇಷ್ಮೆಯನ್ನ ಉಟ್ಟು ಮಲ್ಲಿಗೆ ಹೂವನ್ನು ಮುಡಿದು ನಡೀತಾ ಇರೋ ಸಂದೇಶ. ಪ್ರತಿಯೊಂದು ಹೆಣ್ಣು ಮನೆಯಲ್ಲಿರುವಂತ ಹೆಣ್ಣು ಮಗಳಿಗೆ ಇದೊಂದು ಸಂದೇಶ. ಮಹಾರಾಜರು ತಾಯಿ ಮೈಸೂರು ಪಾಕು, ವೀಳ್ಯದೆಲೆ, ಮತ್ತೊಂದು ಕಡೆ ಮೈಸೂರು ಮಲ್ಲಿಗೆ ಸಾರ್ತಾ ಇದ್ದಾರೆ. ಎಷ್ಟೋ ಪರಂಪರೆ ಮರಿತಾ ಇದ್ದಾರೆ. ಅದು ಗುರುತುಕೋಸ್ಕರ ಈ ಒಂದು ವಾಕಥಾನ್ ಸೂಪರ್ ಆಗಿದಿಲ್ಲ ಮೇಡಮ್ ಕಾನ್ಸೆಪ್ಟು. ನೋಡಿ, ನಮ್ಮ ಸಂಸ್ಕೃತಿಯನ್ನ ಉಳಿಸುವುದು ಇವತ್ತಿನ ಯುವ ಪೀಳಿಗೆಯ ಮೇಲೆ ಇದೆ. ಆ ಜವಾಬ್ದಾರಿಯನ್ನ ನೆನಪು ಮಾಡೋದಿಕ್ಕೆ ಇವತ್ತು ಮೈಸೂರು ಪಾಕು, ಮೈಸೂರು ವಿಳೆದೆಲೆ, ಮೈಸೂರು ರೇಷ್ಮೆ, ಮೈಸೂರು ಮಲ್ಲಿಗೆ ಇದನ್ನೆಲ್ಲ ಉಟ್ಟು ಚಂದದಿಂದ ಆ ಹೆಣ್ಣು ಎಲ್ಲರಿಗೂ ಸಾರಿ ಹೇಳ್ತಾ ಇದ್ದಾಳೆ, ಇದನ್ನ ಉಳಿಸ್ಬೇಕು, ಇದನ್ನ ಬೆಳೆಸಬೇಕು ಅಂತ ಹೇಳಿ. ಸಾಕಷ್ಟು ಮಹಿಳೆಯರು ಹಳದಿ ಸೀರೆ, ಮೈಸೂರು ಮಲ್ಲಿಗೆ ತೊಡ್ಕೊಂಡ್ ಬಂದಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಮೇಡಮ್ ಅಂತ. ನೋಡಿ, ಅದು ಹೆಣ್ಣು ಅಂದ್ರೇನೆ ಆಚರಣೆ ಅಲ್ವಾ? ಹೆಣ್ಣು ಅಂದ್ರೆ ಸೌಂದರ್ಯ, ಆಚರಣೆ, ಪ್ರತಿಯೊಂದು ಇದೆಲ್ಲ ಏನಿದೆ ಈಗ ನಮ್ಮ ಮೈಸೂರಿನ ರೇಷ್ಮೆ ಬರೀ ಸೀರೆ ಅಲ್ಲ, ಅದು ಈ ನಾಡಿನ ಸ್ವಾಭಿಮಾನ, ಈ ನಾಡಿನ ಅಭಿಮಾನ, ಈ ನಾಡಿನ ಒಂದು ಹೆಮ್ಮೆಯ ಸಂಕೇತ. ಮತ್ತೆ ಈ ಒಂದು ಕಾರ್ಯಕ್ರಮ ಸಾಕಷ್ಟು ಮಹಿಳೆಯರು ಬಂದಿದ್ದಾರೆ. ಏನ್ ಹೇಳ್ತೀರಿ ಮೇಡಮ್ ಅಂತ? ತುಂಬಾ ಖುಷಿ ಆಗುತ್ತೆ. ಅವ್ರು ಬಂದಿರೋದಕ್ಕಿಂತ ಅವ್ರ ಒಳಗಡೆ ನಾನು ಒಬ್ಳು ಇದೀನಲ್ಲ ಅನ್ನೋದು ಬಹಳ ಖುಷಿ. ಸ್ಟಾರ್ಟಿಂಗ್ ಡೇ ಒಂದಿಂದ ನೀವು ಮೈಸೂರಲ್ಲಿ ಇದ್ದೀರಾ. ಒಂದ್ ಕಡೆ ಯುವದರ್ಶನದಲ್ಲಿ ಕುಣಿದು ಕುಪ್ಪಳಿಸ್ತೀರಾ, ಇಲ್ಲಿ ಬಂದು ಒಂದ್ ಕಡೆ ಬೇರೆ ಬೇರೆ ರೀತಿಯ ಕಲ್ಚರಲ್ ಡ್ಯಾನ್ಸ್ ಮಾಡ್ತೀರಾ, ಮಹಿಳೆಯರ ಜೊತೆ ಬೆರಿತಾ ಇದ್ದೀರಾ. ನಿಮ್ನ ನೋಡಿ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಿದ್ರು ಎಲ್ಲರೂ. ಏನಂದ್ರೆ ನಾವು ಮಕ್ಕಳಲ್ಲಿ ಮಕ್ಕಳಾಗಬೇಕು ಅಲ್ವಾ? ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ. ನೀನು ಯಾವಾಗ ಎಲ್ಲರ ಜೊತೆ ಬೆರಿತೀಯ ಅವಾಗ ಮಾತ್ರ ನೀವು ಅವರಿಗೆ ಕನೆಕ್ಟ್ ಆಗೋಕೆ ಸಾಧ್ಯ. ಮಕ್ಕಳಲ್ಲಿ ಮಕ್ಕಳಾಗಬೇಕು, ದೊಡ್ಡವರಲ್ಲಿ ದೊಡ್ಡವರಾಗಬೇಕು. ಹಾಗಾಗಿ ನಾನು ಆ ಒಂದು ನಂಬಿ ನಡೆಯೋಳು. ಸೊ ಹಾಗಾಗಿ ಎಲ್ಲವನ್ನು, ಆಮೇಲೆ ಕುಣಿಯೋದು ಇವೆಲ್ಲನೂ ನಮ್ಮ ಸಂಸ್ಕೃತಿ. ಜನಪದ ಹಾಡು, ಜನಪದ ಕುಣಿತ, ಇದನ್ನೆಲ್ಲ ನಾವು ಮುಂದೆ ಬೆಳೆಸ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅದು ಒಂದಿನ ಸಾವನ್ನ ಕಾಣೋದಿಲ್ವಾ? ಮೈಸೂರು ದಸರಾ ಎಷ್ಟೊಂದು ಸುಂದರ. ಖಂಡಿತ, ಮೈಸೂರು ದಸರಾ ಎಷ್ಟೊಂದು ಸುಂದರ, ಎಲ್ಲರ ಬಾಳಲ್ಲಿ ನಗೆಯನ್ನ ಚೆಲ್ಲುವಂತ ಈ ದಸರಾ ಹೀಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಸೇರಿ ಭಾಗವಹಿಸಿ ಅಂತ ಆಶಿಸ್ತೇನೆ. ಇದಿಷ್ಟು ನಾಗಲಕ್ಷ್ಮಿ ಚೌಧರಿ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಲವ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ದಸರಾದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರು ಭಾಗಿಯಾಗಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ನಾಗಲಕ್ಷ್ಮಿ ಚೌಧರಿ ಇದ್ದಾರೆ. ಮೇಡಮ್, ಒಂದ್ ಕಡೆ ಮಹಿಳೆಯರು ವಾಕಥಾನ ಆಗ್ತಾ ಇದೆ, ಮತ್ತೊಂದ್ ಕಡೆ ಮೈಸೂರು ಪರಂಪರೆನ ಸಾರೋ ದೃಷ್ಟಿಯಿಂದ ನೀವು ಸಹ ಭಾಗಿಯಾಗಿದ್ದೀರಾ. ಏನ್ ಹೇಳ್ತೀರಿ ಮೇಡಮ್ ಅಂತ? ಇದು ಮೈಸೂರಿನ ಜಿಲ್ಲಾ ಅಧಿಕಾರಿಗಳ ಒಂದು ಕಾರ್ಯಕ್ರಮ. ಇದು ಇಡೀ ನಾಡಿನ ಹೆಣ್ಣು ಮಕ್ಕಳಿಗೆ ಒಂದು ಸಂದೇಶ. ಅಂದ್ರೆ ಸೀರೆಯನ್ನ ಉಟ್ಕೊಂಡಿರೋ ಒಂದು ತಾಯಿ, ಒಂದು ಮಹಿಳೆ, ಒಂದು ಹೆಣ್ಣು ಮಗಳು ಬರೀ ಮನೆಗೆ ಅಥವಾ ಅಡಿಗೆ ಮನೆಗೆ ಸೀಮಿತ ಅಲ್ಲ. ತಾಯಿ ಬರೀ ತೊಟ್ಲನ್ನ ತೂಗೋಳಲ್ಲ, ಜಗವನ್ನು ಸಹ ಆಳ್ತಾಳೆ. ಹಾಗಾಗಿ ಹೆಣ್ಣು ಹೊರಗಡೆ ಬರಬೇಕು ಅನ್ನೋದು ಈ ಸೀರೆಯ, ಅದು ಮೈಸೂರು ರೇಷ್ಮೆಯನ್ನ ಉಟ್ಟು ಮಲ್ಲಿಗೆ ಹೂವನ್ನು ಮುಡಿದು ನಡೀತಾ ಇರೋ ಸಂದೇಶ. ಪ್ರತಿಯೊಂದು ಹೆಣ್ಣು ಮನೆಯಲ್ಲಿರುವಂತ ಹೆಣ್ಣು ಮಗಳಿಗೆ ಇದೊಂದು ಸಂದೇಶ. ಮಹಾರಾಜರು ತಾಯಿ ಮೈಸೂರು ಪಾಕು, ವೀಳ್ಯದೆಲೆ, ಮತ್ತೊಂದು ಕಡೆ ಮೈಸೂರು ಮಲ್ಲಿಗೆ ಸಾರ್ತಾ ಇದ್ದಾರೆ. ಎಷ್ಟೋ ಪರಂಪರೆ ಮರಿತಾ ಇದ್ದಾರೆ. ಅದು ಗುರುತುಕೋಸ್ಕರ ಈ ಒಂದು ವಾಕಥಾನ್ ಸೂಪರ್ ಆಗಿದಿಲ್ಲ ಮೇಡಮ್ ಕಾನ್ಸೆಪ್ಟು. ನೋಡಿ, ನಮ್ಮ ಸಂಸ್ಕೃತಿಯನ್ನ ಉಳಿಸುವುದು ಇವತ್ತಿನ ಯುವ ಪೀಳಿಗೆಯ ಮೇಲೆ ಇದೆ. ಆ ಜವಾಬ್ದಾರಿಯನ್ನ ನೆನಪು ಮಾಡೋದಿಕ್ಕೆ ಇವತ್ತು ಮೈಸೂರು ಪಾಕು, ಮೈಸೂರು ವಿಳೆದೆಲೆ, ಮೈಸೂರು ರೇಷ್ಮೆ, ಮೈಸೂರು ಮಲ್ಲಿಗೆ ಇದನ್ನೆಲ್ಲ ಉಟ್ಟು ಚಂದದಿಂದ ಆ ಹೆಣ್ಣು ಎಲ್ಲರಿಗೂ ಸಾರಿ ಹೇಳ್ತಾ ಇದ್ದಾಳೆ, ಇದನ್ನ ಉಳಿಸ್ಬೇಕು, ಇದನ್ನ ಬೆಳೆಸಬೇಕು ಅಂತ ಹೇಳಿ. ಸಾಕಷ್ಟು ಮಹಿಳೆಯರು ಹಳದಿ ಸೀರೆ, ಮೈಸೂರು ಮಲ್ಲಿಗೆ ತೊಡ್ಕೊಂಡ್ ಬಂದಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಮೇಡಮ್ ಅಂತ. ನೋಡಿ, ಅದು ಹೆಣ್ಣು ಅಂದ್ರೇನೆ ಆಚರಣೆ ಅಲ್ವಾ? ಹೆಣ್ಣು ಅಂದ್ರೆ ಸೌಂದರ್ಯ, ಆಚರಣೆ, ಪ್ರತಿಯೊಂದು ಇದೆಲ್ಲ ಏನಿದೆ ಈಗ ನಮ್ಮ ಮೈಸೂರಿನ ರೇಷ್ಮೆ ಬರೀ ಸೀರೆ ಅಲ್ಲ,
ಅದು ಈ ನಾಡಿನ ಸ್ವಾಭಿಮಾನ, ಈ ನಾಡಿನ ಅಭಿಮಾನ, ಈ ನಾಡಿನ ಒಂದು ಹೆಮ್ಮೆಯ ಸಂಕೇತ. ಮೇಡಮ್, ಮತ್ತೆ ಈ ಒಂದು ಕಾರ್ಯಕ್ರಮ ಸಾಕಷ್ಟು ಮಹಿಳೆಯರು ಬಂದಿದ್ದಾರೆ, ಏನ್ ಹೇಳ್ತೀರಿ ಮೇಡಮ್ ಅಂತ? ತುಂಬಾ ಖುಷಿ ಆಗುತ್ತೆ. ಅವ್ರು ಬಂದಿರೋದಕ್ಕಿಂತ ಅವ್ರ ಒಳಗಡೆ ನಾನೊಬ್ಳು ಇದೀನಲ್ಲ ಅನ್ನೋದು ಬಹಳ ಖುಷಿ. ಸ್ಟಾರ್ಟಿಂಗ್ ಡೇ ಒಂದಿಂದ ನೀವು ಮೈಸೂರಲ್ಲಿ ಇದ್ದೀರಾ, ಒಂದ್ ಕಡೆ ಯುವತರಸದಲ್ಲಿ ಕುಣಿದು ಕುಪ್ಪಳಿಸ್ತೀರಾ, ಇಲ್ಲಿ ಬಂದು ಒಂದ್ ಕಡೆ ಬೇರೆ ಬೇರೆ ರೀತಿಯ ಕಲ್ಚರಲ್ ಡ್ಯಾನ್ಸ್ ಮಾಡ್ತೀರಾ, ಮಹಿಳೆಯರ ಜೊತೆ ಬೆರಿತಾ ಇದ್ದೀರಾ, ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಿದ್ರು ಎಲ್ಲರೂ. ಏನಂದ್ರೆ ನಾವು ಮಕ್ಕಳಲ್ಲಿ ಮಕ್ಕಳಾಗಬೇಕು ಅಲ್ವಾ? ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ. ನೀನ್ ಯಾವಾಗ ಎಲ್ಲರ ಜೊತೆ ಬೆರಿತೀಯಾ ಅವಾಗ ಮಾತ್ರ ನೀವು ಅವರಿಗೆ ಕನೆಕ್ಟ್ ಆಗೋಕೆ ಸಾಧ್ಯ. ಮಕ್ಕಳಲ್ಲಿ ಮಕ್ಕಳಾಗಬೇಕು, ದೊಡ್ಡವರಲ್ಲಿ ದೊಡ್ಡವರಾಗಬೇಕು. ಹಾಗಾಗಿ ನಾನು ಆ ಒಂದು ನಂಬಿ ನಡೆಯೋಳು. ಸೊ ಹಾಗಾಗಿ ಎಲ್ಲವನ್ನು, ಆಮೇಲೆ ಕುಣಿಯೋದು ಇವೆಲ್ಲನೂ ನಮ್ಮ ಸಂಸ್ಕೃತಿ. ಜನಪದ ಹಾಡು, ಜನಪದ ಕುಣಿತ, ಇದನ್ನೆಲ್ಲ ನಾವು ಮುಂದೆ ಬೆಳೆಸ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅದು ಒಂದಿನ ಸಾವನ್ನ ಕಾಣೋದಿಲ್ವಾ? ಮೈಸೂರು ದಸರಾ ಎಷ್ಟೊಂದು ಸುಂದರ. ಖಂಡಿತ, ಮೈಸೂರು ದಸರಾ ಎಷ್ಟೊಂದು ಸುಂದರ, ಎಲ್ಲರ ಬಾಳಲ್ಲಿ ನಗೆಯನ್ನ ಚೆಲ್ಲುವಂತ ಈ ದಸರಾ ಹೀಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಸೇರಿ ಭಾಗವಹಿಸಿ ಅಂತ ಆಶಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಇದಿಷ್ಟು ನಾಗರಿಕ್ ಚೌಧರಿ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಲವ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ದಸರಾದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರು ಭಾಗಿಯಾಗಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ನಾಗಲಕ್ಷ್ಮಿ ಚೌಧರಿ ಇದ್ದಾರೆ. ಮೇಡಮ್, ಒಂದ್ ಕಡೆ ಮಹಿಳೆಯರು ವಾಕತನ ಆಗ್ತಾ ಇದೆ, ಮತ್ತೊಂದ್ ಕಡೆ ಮೈಸೂರು ಪರಂಪರೆನ ಸಾರೋ ದೃಷ್ಟಿಯಿಂದ ನೀವು ಸಹ ಭಾಗಿಯಾಗಿದ್ದೀರಾ, ಏನ್ ಹೇಳ್ತೀರಿ ಮೇಡಮ್ ಅಂತ? ಇದು ಮೈಸೂರಿನ ಜಿಲ್ಲಾ ಅಧಿಕಾರಿಗಳ ಒಂದು ಕಾರ್ಯಕ್ರಮ. ಇದು ಇಲ್ಲಿ ಎಲ್ಲ ಇಡೀ ನಾಡಿನ ಹೆಣ್ಣು ಮಕ್ಕಳಿಗೆ ಒಂದು ಸಂದೇಶ. ಅಂದ್ರೆ ಸೀರೆಯನ್ನ ಉಟ್ಕೊಂಡಿರೋ ಒಂದು ತಾಯಿ, ಒಂದು ಮಹಿಳೆ, ಒಂದು ಹೆಣ್ಣು ಮಗಳು ಬರೀ ಮನೆಗೆ ಅಥವಾ ಅಡಿಗೆ ಮನೆಗೆ ಸೀಮಿತ ಅಲ್ಲ. ತಾಯಿ ಬರೀ ತೊಟ್ಲನ್ನ ತೂಗೋಳಲ್ಲ, ಜಗವನ್ನು ಸಹ ಆಳ್ತಾಳೆ. ಹಾಗಾಗಿ ಹೆಣ್ಣು ಹೊರಗಡೆ ಬರಬೇಕು ಅನ್ನೋದು ಈ ಸೀರೆಯ, ಅದು ಮೈಸೂರು ರೇಷ್ಮೆಯನ್ನ ಉಟ್ಟು ಮಲ್ಲಿಗೆ ಹೂವನ್ನು ಮುಡಿದು ನಡೀತಾ ಇರೋ ಸಂದೇಶ. ಪ್ರತಿಯೊಂದು ಹೆಣ್ಣು ಮನೆಯಲ್ಲಿರುವಂತ ಹೆಣ್ಣು ಮಗಳಿಗೆ ಇದೊಂದು ಸಂದೇಶ. ಮಹಾರಾಜರು ತಾಯಿ ಮೈಸೂರು ಪಾಕು, ವೀಳ್ಯದೆಲೆ, ಮತ್ತೊಂದು ಕಡೆ ಮೈಸೂರು ಮಲ್ಲಿಗೆ ಸಾರ್ತಾ ಇದ್ದಾರೆ. ಎಷ್ಟೋ ಪರಂಪರೆ ಮರಿತಾ ಇದ್ದಾರೆ, ಅದು ಗುರುತುಕೋಸ್ಕರ ಈ ಒಂದು ವಾಕಥಾನ್ ಸೂಪರ್ ಆಗಿದೆಲ್ಲ ಮೇಡಮ್ ಕಾನ್ಸೆಪ್ಟು. ನೋಡಿ, ನಮ್ಮ ಸಂಸ್ಕೃತಿಯನ್ನ ಉಳಿಸುವುದು ಇವತ್ತಿನ ಯುವ ಪೀಳಿಗೆಯ ಮೇಲೆ ಇದೆ. ಆ ಜವಾಬ್ದಾರಿಯನ್ನ ನೆನಪು ಮಾಡೋದಿಕ್ಕೆ ಇವತ್ತು ಮೈಸೂರು ಪಾಕು, ಮೈಸೂರು ವಿಳೆದೆಲೆ, ಮೈಸೂರು ರೇಷ್ಮೆ, ಮೈಸೂರು ಮಲ್ಲಿಗೆ ಇದನ್ನೆಲ್ಲ ಉಟ್ಟು ಚಂದದಿಂದ ಆ ಹೆಣ್ಣು ಎಲ್ಲರಿಗೂ ಸಾರಿ ಹೇಳ್ತಾ ಇದ್ದಾಳೆ, ಇದನ್ನ ಉಳಿಸ್ಬೇಕು, ಇದನ್ನ ಬೆಳೆಸಬೇಕು ಅಂತ ಹೇಳಿ. ಸಾಕಷ್ಟು ಮಹಿಳೆಯರು ಹಳದಿ ಸೀರೆ, ಮೈಸೂರು ಮಲ್ಲಿಗೆ ತೊಡ್ಕೊಂಡ್ ಬಂದಿದ್ದಾರೆ, ತುಂಬಾ ಖುಷಿ ಆಗುತ್ತೆ ಮೇಡಮ್ ಅಂತ. ನೋಡಿ, ಅದು ಹೆಣ್ಣು ಅಂದ್ರೇನೆ ಆಚರಣೆ ಅಲ್ವಾ? ಹೆಣ್ಣು ಅಂದ್ರೆ ಸೌಂದರ್ಯ, ಆಚರಣೆ, ಪ್ರತಿಯೊಂದು ಇದೆಲ್ಲ ಏನಿದೆ ಈಗ ನಮ್ಮ ಮೈಸೂರಿನ ರೇಷ್ಮೆ ಬರೀ ಸೀರೆ ಅಲ್ಲ, ಅದು ಈ ನಾಡಿನ ಸ್ವಾಭಿಮಾನ, ಈ ನಾಡಿನ ಅಭಿಮಾನ, ಈ ನಾಡಿನ ಒಂದು ಹೆಮ್ಮೆಯ ಸಂಕೇತ. ಮತ್ತೆ ಈ ಒಂದು ಕಾರ್ಯಕ್ರಮ ಸಾಕಷ್ಟು ಮಹಿಳೆಯರು ಬಂದಿದ್ದಾರೆ, ಏನ್ ಹೇಳ್ತೀರಿ ಮೇಡಮ್ ಅಂತ? ತುಂಬಾ ಖುಷಿ ಆಗುತ್ತೆ. ಅವ್ರು ಬಂದಿರೋದಕ್ಕಿಂತ ಅವ್ರ ಒಳಗಡೆ ನಾನೊಬ್ಳು ಇದೀನಲ್ಲ ಅನ್ನೋದು ಬಹಳ ಖುಷಿ. ಸ್ಟಾರ್ಟಿಂಗ್ ಡೇ ಒಂದಿಂದ ನೀವು ಮೈಸೂರಲ್ಲಿ ಇದ್ದೀರಾ, ಒಂದ್ ಕಡೆ ಯುವತರಸದಲ್ಲಿ ಕುಣಿದು ಕುಪ್ಪಳಿಸ್ತೀರಾ, ಇಲ್ಲಿ ಬಂದು ಒಂದ್ ಕಡೆ ಬೇರೆ ಬೇರೆ ರೀತಿಯ ಕಲ್ಚರಲ್ ಡ್ಯಾನ್ಸ್ ಮಾಡ್ತೀರಾ, ಮಹಿಳೆಯರ ಜೊತೆ ಬೆರಿತಾ ಇದ್ದೀರಾ, ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಿದ್ರು ಎಲ್ಲರೂ. ಏನಂದ್ರೆ ನಾವು ಮಕ್ಕಳಲ್ಲಿ ಮಕ್ಕಳಾಗಬೇಕು ಅಲ್ವಾ? ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ. ನೀನ್ ಯಾವಾಗ ಎಲ್ಲರ ಜೊತೆ ಬೆರಿತೀಯಾ ಅವಾಗ ಮಾತ್ರ ನೀವು ಅವರಿಗೆ ಕನೆಕ್ಟ್ ಆಗೋಕೆ ಸಾಧ್ಯ. ಮಕ್ಕಳಲ್ಲಿ ಮಕ್ಕಳಾಗಬೇಕು, ದೊಡ್ಡವರಲ್ಲಿ ದೊಡ್ಡವರಾಗಬೇಕು. ಹಾಗಾಗಿ ನಾನು ಆ ಒಂದು ನಂಬಿ ನಡೆಯೋಳು. ಸೊ ಹಾಗಾಗಿ ಎಲ್ಲವನ್ನು, ಆಮೇಲೆ ಕುಣಿಯೋದು ಇವೆಲ್ಲನೂ ನಮ್ಮ ಸಂಸ್ಕೃತಿ. ಜನಪದ ಹಾಡು, ಜನಪದ ಕುಣಿತ, ಇದನ್ನೆಲ್ಲ ನಾವು ಮುಂದೆ ಬೆಳೆಸ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅದು ಒಂದಿನ ಸಾವನ್ನ ಕಾಣೋದಿಲ್ವಾ? ಮೈಸೂರು ದಸರಾ ಎಷ್ಟೊಂದು ಸುಂದರ. ಖಂಡಿತ, ಮೈಸೂರು ದಸರಾ ಎಷ್ಟೊಂದು ಸುಂದರ, ಎಲ್ಲರ ಬಾಳಲ್ಲಿ ನಗೆಯನ್ನ ಚೆಲ್ಲುವಂತ ಈ ದಸರಾ ಹೀಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಸೇರಿ ಭಾಗವಹಿಸಿ ಅಂತ ಆಶಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಇದಿಷ್ಟು ನಾಗರಿಕ್ ಚೌಧರಿ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಲವ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು.